ಹೋದ ವರ್ಷ ಬೇಸ್ ಬೆಳೆದನಿ 2 ಲಕ್ಷ ನನ್ನಲ್ಲಿ ಯಾವ ಹೆಂಗನ ಮಾಡಿ ಇನ್ನೊಂದು 5 ಲಕ್ಷ ಸಾಲ ತಂದು ಅಲ್ಲೊಂದು 20 ಎಕರೆ ನೋಡಿನಿ. ಎಷ್ಟನ್ನ ಲೀಸ್ ಆಗಲಿ ಕೋಟಿ ಹೋಗಿ ಆ ಹೊಲ ಲೀಸಿಗೆ ಮಾಡ್ಕೊಂಡು 7 ಲಕ್ಷ ಇರ್ತಾವ. 25 ಎಕರೆ ಒಂದೇ ಸಾರಿ ಬೆಳೆದ್ರೆ ಲಕ್ಷಾಧೀಶ್ವರ ಆಗ್ಬೋದಲ್ಲ. ಮಾತಾಡ ಹೆಂಗನ ಮಾಡಿ ಆ ಹೊಲ ಮಾಡೇಬೇಕು. ಇನ್ನ 2,000 ಜಾಸ್ತಿ ಆಗಲಿ ಫೋಟೋಗೆ ಆ ಹೊಲ ಮಾಡೇ ಮಾಡ್ತೀನಿ. ನಾನು ಆಂಧ್ರಕ್ಕೆ ಹೋಗಿ ಬೀಜ ತರಕ್ ಹೊಂಟೀನಿ. ಮತ್ತೆ ಯಾರನ್ನ ಬಂದು ಕೇಳಿದ್ರ ಮಹೇಶಲ್ಲಿ ಅಂದ್ರ ಇಲ್ಲಿ ಹೊಲ್ದಾಗ ಹೋಗ್ಯಾನಂತ ಹೇಳು, ಬೀಜ ತರಕ್ ಹೋಗ್ಯಾನಂತ ಹೇಳ್ಬೇಡ. ಎಲ್ಲರಿಗೂ ಗೊತ್ತಾಗ್ತದ ಆ ಜಾಗ. ಬರ್ತಾನ ಹುಡುಗರ್ನ ಬೇಸು. ಇಲ್ಲೇ ಊರಾಗ ಹೋಗಿ ಕಾಯಿಪಲ್ಲೆ ತಗೊಂಬರ್ತಾನೆ. 20 ಎಕರೆ ಹೊಲ ಮಾಡಿದಲ್ಲ ಫೋಟೋ ಮಾಡ್ಬೇಕ್ರಿ. ರೊಕ್ಕಿದ್ರಿ ಎಂತ ಹೊಲ ಬೇಕು? 3 ಲಕ್ಷ ಮಾಡಿದ್ದೇವೆ, 5 ಲಕ್ಷ ಕೊಟ್ಟು ಮಾಡಿದಲ್ಲ. ಮತ್ತೆ ರೊಕ್ಕ ಕೊಟ್ರೆ ಯಾರಾದ್ರೂ ಕೊಡ್ತಾರ ಹೊಲ. ನೀನು ಬರ್ಬೋದು ನಾಳೆ 6 ಲಕ್ಷ ಅಂತ ಮುಂದಿನ ವರ್ಷ. ಅಷ್ಟು ದೊಡ್ಡವರಲ್ಲ. ಸರಿ ತಮ್ಮ ಇಲ್ಲಿ ಊರಾಗ ಹೋಗಿ ಬರ್ತೀನಿ. ಹಲೋ, ಎಲ್ಲಿದ್ದಪ್ಪ? మీరు ఎక్కడ ఉన్నారండి? నన్ను చెప్పిన అడ్రస్ రండి, జల్ది రండి. ఎవరు తోలుకోరండి? ఒకరే రండి. వచ్చానప్ప. జల్దండి మీకోసం పెట్టానా 20 ఎకరాలు కానీ చెప్పారు కదా మీరు. మీకోసం పెట్టానా గింజలు తీసుకొని పోతాండి. జల్దండి. వస్తాను. ಎಲ್ಲಾರ್ದು ಬೆಸ್ ಆಯ್ತಪ್ಪ. ಅಲ್ಲಿ ನೋಡಿದ್ರೆ 800 ಇಲ್ಲ 500 ರೂಪಾಯಿ ಬೀಜ ಸಸ್ತ ಬೀಜ ತರಮ. ಬಂದೆ ಆಟೋ 5. ಹಲೋ, ಮಳೆ ಭರ್ಜರಿ ಆಗ್ಯದಮ್ಮ. 2 ಆಟೋ ಮಂದಿ ಬಂದ್ಬಿಡ್ರಿ. ನಿನ್ನೆ ಬೀಜ ತಂದಿನ ಆಂಧ್ರಲಿತ ಇಟ್ಕೊಂಡು ಹೋಗ್ಬಿಡ್ರಿ. ಮುಂಜಾನೆ ಬಂದ್ಬಿಡ್ರ. 250 ತಗರಿ. ಏನಾಗ್ತದ ಒಂದಿಂದಲ್ಲ. ಜಲ್ದಿ ಮುಂಜಾನೆ ಬರ್ರಿ. ಆಶಾರತಿಗೆ ಇಟ್ಕೊಂಡು ಹೋಗ್ಬಿಡಂತ್ರ. ಬರ್ರಿ ಮಳೆ ಬೇಸಾದ. ಬರ್ರಿ ಜಲ್ದಿ ಬರ್ರಿ ನಾಳೆಗೆ. ಅಲ್ಲಪ್ಪ ಇಷ್ಟು ಬಿಡಮ್ಮಪ್ಪ ಬಡ ಆರಟಿಗೆ. ಏನ್ ಮಳೆ ಏನ್ ಮಾಡ್ಲ ಯಪ್ಪ. ಎಲ್ಲ ಲಾಸ್ ಆಗೋಯ್ತು. 25 ಎಕರೆ ಹತ್ತೋಲ ಐತೆ. ಲೂಸ್ ಬೀಜ ತಂದಿಟ್ಟು ಬಿಟ್ಟೆ ಆಂಧ್ರಕ್ಕೆ ಹೋಗಿ ಬಂದು. ಎಲ್ಲ ಲಾಸ್ ಆಯ್ತು. 25 ಎಕರೆ ಹೊಲ ಸೇರಿ 14 ಕ್ವಿಂಟಲ್ ಹತ್ತಿ ಆಗಿದೆ. ಗೊಬ್ಬರದವನಿಗೆ ಏನ್ ಕೊಡ್ಲಿ, ಎಣ್ಣೆವನಿಗೆ ಏನ್ ಕೊಡ್ಲಿ, ಕೂಲಿಯರಿಗೆ ಏನ್ ಕೊಡ್ಲಿ, ಎಲ್ಲ ಲಾಸ್ ಆಗಿ ಊರ್ ಬಿಟ್ಟು ಹೋಗೋ ಪರಿಸ್ಥಿತಿ ಬಂದದಪ್ಪ. ದಯಮಾಡಿ ರೈತ ಬಾಂಧವರಲ್ಲಿ ಮನವಿ, ಅತಿ ಆಸೆಗೆ ಹೋಗಿ ಗತಿಗೇಡು ಎನ್ನುವಂತ ನಾವು ಮಾಡಿರ್ತಕ್ಕಂಥ ವಿಡಿಯೋದ ಸಾರಾಂಶ ಏನಂತಂದ್ರೆ, ನೀವು ಉತ್ತಮವಾದಂತ ಬೀಜ, ನಿಮಗೆ ಪರಿಚಯ ಇರ್ತಕ್ಕಂಥ ಸ್ಯಾಟಿಸ್ಫೈಡ್ ಅಂಗಡಿ ಅಥವಾ ಅಧಿಕೃತ ಮಾರಾಟಗಾರರ ಮಳಿಗೆಯಲ್ಲೇ ತಗೊಂಬರ್ರಿ. ನೋಡ್ರಿ, ಆಮೇಲೆ ಎಕ್ಸ್ಪೈರಿ ಡೇಟ್ ನೋಡಿ ಉತ್ತಮವಾದಂತ ಬೀಜವನ್ನು ತಂದಿಟ್ಟು ಉತ್ತಮವಾದಂತ ಫಸಲು ಬೆಳೆಯಲ್ಲಿ ಯಶಸ್ವಿ ಆಗ್ಲಿ. ರೈತ ಬಾಂಧವರಿಗೆಲ್ಲರಿಗೂ ಧನ್ಯವಾದಗಳು.